ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಜಿಲ್ಲಾ ಪಂಚಾಯತ್ ಬೀದರ್, ತಾಲೂಕಾ ಪಂಚಾಯತ್ ಬೀದರ್, ಗ್ರಾಮ ಪಂಚಾಯತ್ ಮನ್ನಳ್ಳಿ ವತಿಯಿಂದ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಬಹಳ ಅದ್ದೂರಿ ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಯಿತು. ಸಂವಿಧಾನ ಆಶಯಗಳ, ಮೌಲ್ಯಗಳು ಹಾಗೂ ಘನತೆಗಳ ಕುರಿತು ಅರಿವು ಮೂಡಿಸುವ ಸಂವಿಧಾನ ಜಾಗೃತಿ ಜಾಥಾ ಸ್ತಬ್ಧ ಚಿತ್ರಕ್ಕೆ ಮನ್ನಳ್ಳಿ ಗ್ರಾಮ ಪಂಚಾಯತ್ ವತಿಯಿಂದ ಮನ್ನಳ್ಳಿಯ ಗ್ರಾಮದ ಹೊರವಲಯದಲ್ಲಿ ಆರತಿ ಬೆಳಗುವ ಮೂಲಕ, ಪುಷ್ಪ ಸುರಿಸುವ ಮೂಲಕ ಬರಮಾಡಿಕೊಂಡು ಅದ್ದೂರಿ ಮೆರವಣಿಗೆ ಮೂಲಕ ವೇದಿಕೆ ಕಾರ್ಯಕ್ರಮದವರೆಗೂ ಒಂದು ಮೆರವಣಿಗೆಯನ್ನ ಹಮ್ಮಿಕೊಳ್ಳಲಾಯಿತು. ಮೆರವಣಿಗೆಯುದ್ದಕ್ಕೂ ಡಿಜೆ ನಾದಕ್ಕೆ, ಬ್ಯಾಂಡ್ ನಾದಕ್ಕೆ ಗ್ರಾಮದ ಮುಖಂಡರು, ಗ್ರಾಮ ಪಂಚಾಯತ್ನ ಪ್ರಮುಖರು ಕುಣಿದು ಕುಪ್ಪಳಿಸಿದ್ರು. ಜೊತೆಗೆ ಇದೇ ವೇಳೆ ಈ ಒಂದು ಜಾಥಾ ಕಾರ್ಯಕ್ರಮದಲ್ಲಿ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳ ಒಂದು ಕಲಾ ಪ್ರದರ್ಶನ ಗಮನ ಸೆಳೆಯುವಂತಿತ್ತು. ವೇದಿಕೆ ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಲಾಯಿತು. ಜೊತೆಗೆ ಇದೇ ವೇಳೆ ಎಲ್ಲರೂ ಸಾಮೂಹಿಕವಾಗಿ ಸಂವಿಧಾನ ಪೀಠಿಕೆ ವಾಚನವನ್ನ ಮಾಡಿದ್ರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಗ್ರಾಮದ ಪ್ರಮುಖರು, ಸರ್ಕಾರಿ ಶಾಲೆಯ ಒಬ್ಬ ಮುಖ್ಯ ಗುರುಗಳು ಸಂವಿಧಾನ ಜಾಗೃತಿ ಕುರಿತಾಗಿ, ಸಂವಿಧಾನ ಎಷ್ಟು ಪ್ರಮುಖವಾಗಿದೆ ಎನ್ನುವ ಕುರಿತಾಗಿ, ಸಂವಿಧಾನ ಯಾವ ರೀತಿ ರಚನೆಯಾಗಿದೆ ಎನ್ನುವ ಕುರಿತಾಗಿ ನೆರೆದಿದ್ದ ಎಲ್ಲ ಸಭಿಕರಿಗೆ ಒಂದು ಜಾಗೃತಿ ಮೂಡಿಸುವ ಕೆಲಸವನ್ನ ಮಾಡಿದ್ರು. ಅಂದ್ರೆ ತಮ್ಮ ಭಾಷಣದ ಮೂಲಕ ಜಾಗೃತಿ ಮೂಡಿಸುವ ಕೆಲಸವನ್ನ ಮಾಡಿದ್ರು. ವೇದಿಕೆಯ ಮೇಲೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಸುಭಾಷ್ ನಾಗೌರ ಅವರು ಸೇರಿದಂತೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ನ ಸದಸ್ಯರು ಸೇರಿದಂತೆ ಮನ್ನಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಸರ್ಕಾರಿ ಶಾಲೆಯ ಸಿಬ್ಬಂದಿ ವರ್ಗದವರು ಸೇರಿದಂತೆ ಗ್ರಾಮದ ಹಿರಿಯರು, ಮುಖಂಡರು ಉಪಸ್ಥಿತರಿದ್ದರು. ಇದರ ಉದ್ದೇಶ ಏನು ಹಾಗಾದರೆ? ಇದರ ಉದ್ದೇಶ ನಮ್ಮ ಭಾರತ ಸಂವಿಧಾನದ ಒಂದು ಆಶೋತ್ತರಗಳು ಸರ್ವ ಜನರಿಗೆ, ಅಂದ್ರೆ ಪ್ರತಿ ಮನೆ ಮತ್ತು ಮನೆಗಳಿಗೆ ಮುಟ್ಟಿಸಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ನಮ್ಮ ಘನ ಸರ್ಕಾರ ಈ ಒಂದು ಜಿಲ್ಲಾ ಪಂಚಾಯತ್ ಬೀದರ್ ಮತ್ತು ತಾಲೂಕಾ ಪಂಚಾಯತ್ ಬೀದರ್ ಹಾಗೂ ಗ್ರಾಮ ಪಂಚಾಯತ್ ಮನ್ನಳ್ಳಿ ಇವರ ಒಂದು ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪ್ರತಿಯೊಬ್ಬರಿಗೆ ಸಂವಿಧಾನದ ಅರಿವನ್ನು ಮೂಡಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಹಾಗಾದ್ರೆ ಏನು ಸಂವಿಧಾನ? ಈ ಸಂವಿಧಾನವನ್ನು ರಚನೆ ಮಾಡಿದವರು ಯಾರು? ಈ ಸಂವಿಧಾನಕ್ಕೆ ತಗಲಿರ್ತಕ್ಕಂಥ ಒಂದು ಸಮಯ ಎಷ್ಟು? ಇವೆಲ್ಲ ಪ್ರತಿಯೊಬ್ಬರಿಗೆ ತಿಳಿಯಿದೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ತಿಳ್ಕೋಬೇಕಾಗಿರುತ್ತೆ. ಈ ಒಂದು ಸಭೆಯಲ್ಲಿ ನಾವೆಲ್ಲ ಸೇರಿದ್ದೀವಿ. ಹಾಗಾದ್ರೆ ಏನು ಈ ಒಂದು ಭಾರತದ ಸಂವಿಧಾನ? ಅಂದ್ರೆ ನಾವು ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರಿಂದ ಅನೇಕ ಒಂದು ಅವರ ಕಪಿಮುಷ್ಟಿಯಿಂದ ಸ್ವತಂತ್ರ ವೀರರು ಹೋರಾಡಿ ತಮ್ಮ ಪ್ರಾಣವನ್ನು ಕೊಟ್ಟು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಇಂತಹ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿರ್ತಕ್ಕಂಥ ನಮ್ಮ ದೇಶಕ್ಕೆ ಒಂದು ಸುವ್ಯವಸ್ಥಿತವಾದ ಆಡಳಿತ ಬೇಕಾಗಿದೆ. ಅದಕ್ಕಾಗಿ ನಮ್ಮ ದೇಶದವರೇ ಆಗಿರ್ತಕ್ಕಂಥವ್ರು ನಮ್ಮ ಸಂವಿಧಾನವನ್ನು ನಾವೇ ರಚಿಸಬೇಕು. ಅದು ನಮ್ಮ ಕೈಯಿಂದಲೇ ನಾವು ರಚಿಸಬೇಕು. ಯಾಕಂದ್ರೆ ಈ ಬೇರೆ ದೇಶದ ಸಂವಿಧಾನದ ಒಂದು ಸ್ಥಿತಿನೇ ಬೇರೆ. ನಮ್ಮ ದೇಶದ ಒಂದು ಸಂವಿಧಾನವನ್ನು ರಚನೆ ಮಾಡಬೇಕಾದ್ರೆ ಅನೇಕ ಸಮಸ್ಯೆಗಳು ಎದುರಾಗ್ತಾವೆ. ಯಾಕಂದ್ರೆ ನಮ್ಮಲ್ಲಿ ಅನೇಕ ಭಾಷೆಗಳಿವೆ, ಅನೇಕ ಜನಗಳಿವೆ, ಅನೇಕ ಧರ್ಮಗಳಿವೆ, ಬುಡಕಟ್ಟು ಜನಾಂಗ ಇದೆ. ಹೀಗೆ ಒಂದಲ್ಲ ಹಲವಾರು ಸಮಸ್ಯೆಗಳು ನಮ್ಮ ನಾಯಕರಿಗೆ ಎದುರಾಗ್ತವೆ. ಅಂತಹ ಸಮಸ್ಯೆಗಳನ್ನು ಎದುರಿಸಿ ನಮ್ಮ ಒಂದು ದೇಶದ ಜನರನ್ನು ಒಗ್ಗೂಡಿಸಿ, ಒಗ್ಗೂಡಿನಿಂದ, ಐಕ್ಯತೆಯಿಂದ ನಮ್ಮ ದೇಶದ ಒಂದು ಚುಕ್ಕಾಣಿ ಮುಂದಿಟ್ಕೊಂಡು ಹೋಗಬೇಕಾಗಿತ್ತು. ಅದಕ್ಕಾಗಿ ಸಂವಿಧಾನದ ರಚನೆ ನಮ್ಮ ಒಂದು ಜನರಿಗೆ ಅನುಕೂಲವಾಗುವ ಹಾಗೆ ನಮ್ಮ ದೇಶದವರೇ ರಚಿಸಬೇಕು ಅಂತಕ್ಕಂಥ ಆಶೋತ್ತರದೊಂದಿಗೆ ಸಂವಿಧಾನವನ್ನು ರಚಿಸಲಿಕ್ಕೆ ನಿರ್ಧಾರ ಮಾಡ್ತಾರೆ. ಅಂತಹ ಒಂದು ಸಂದರ್ಭದಲ್ಲಿ ಪ್ರಪ್ರಥಮ ನಮ್ಮ ದೇಶದ ರಾಷ್ಟ್ರಪತಿ
ಪ್ರಸಾದ್ ಅವರು ಸಂವಿಧಾನ ಸಭೆಯ ಅಧ್ಯಕ್ಷರಾಗ್ತಾರೆ. ಆ ಸಂವಿಧಾನದ ಸಭೆಯಲ್ಲಿಯೇ ಗರುಡ ಸಮಿತಿಯ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಚುನಾಯಿಸ್ತಾರೆ. ಆ ಒಂದು ಸಂದರ್ಭದಲ್ಲಿ 7 ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥ ಒಂದು ಗರುಡ ಸಮಿತಿಯ ಅಧ್ಯಕ್ಷರನ್ನಾಗಿ ಭಾರತದ ರತ್ನ, ಸಂವಿಧಾನದ ಶಿಲ್ಪಿ ಮತ್ತೆ ಆಧುನಿಕ ಮನು ಅಂತ ಕಟ್ಕೊಂಡಿರ್ತಕ್ಕಂಥ ಬಾಬಾ ಸಾಹೇಬರನ್ನೇ ಆರಿಸಿಕೊಂಡಿರ್ತಾರೆ. ಯಾಕಂದ್ರೆ ಜ್ಞಾನಕ್ಕೆ ಇನ್ನೊಂದು ಹೆಸರು ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಕ್ಕಾಗಿ ಅವರನ್ನೇ ಆರಿಸಿಕೊಂಡಿರ್ತಾರೆ. ಅವರ ಒಂದು ಅಧೀನದಲ್ಲಿ ಈ 7 ಜನ ಒಂದು ಕೆಲಸವನ್ನು ಮಾಡಬೇಕಾಗಿರ್ತದೆ. ಅದರಲ್ಲಿ ಒಬ್ಬರು ತಮ್ಮ ಪ್ರಾಣವನ್ನು ಕಳ್ಕೊಂಡಿರ್ತಾರೆ. ಅದರಲ್ಲಿ ಇನ್ನೊಬ್ಬರು ಒಂದು ಇಲ್ಲಿಂದ ಹೊರದೇಶಕ್ಕೆ ಹೋಗಿರ್ತಾರೆ. ಅದರಲ್ಲಿ ಇನ್ನೊಂದಿಬ್ಬರು ಸಂವಿಧಾನದ ಒಂದು ರಚನೆಯಿಂದ ದೂರ ಆಗಿರ್ತಾರೆ. ಯಾಕಂದ್ರೆ ಅವರ ಆರೋಗ್ಯ ಸರಿ ಇರೋದಿಲ್ಲ. ಅದಕ್ಕಾಗಿ ಹೀಗೆ ಅನೇಕ ಸಮಸ್ಯೆ ಸವಾಲುಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುಂದೆ ಬರ್ತವೆ. ಆದರೂ ಕೂಡ ಅದು ಯಾವುದನ್ನೂ ಲೆಕ್ಕಿಸದೆ ತನ್ನ ಒಂದು ಸತತ ಪ್ರಯತ್ನದಿಂದ, ತನ್ನ ಒಂದು ಜ್ಞಾನದ ಬಲದಿಂದ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಹಗಲು ರಾತ್ರಿ ಅನ್ನೋದೇ ದಿನದ 24 ಗಂಟೆಗಳಲ್ಲಿ 18 ಗಂಟೆಗಳ ಕಾಲ ತನ್ನ ಪ್ರಯತ್ನದಿಂದ ನಮ್ಮ ಭಾರತಕ್ಕೆ ಒಂದು ಬಲಿಷ್ಠವಾಗಿರ್ತಕ್ಕಂಥ ಲಿಖಿತ, ಅದು ವಿಶ್ವದಲ್ಲೇ ಪ್ರಜಾಪ್ರಭುತ್ವ ಒಂದು ಶ್ರೇಷ್ಠ, ನಮ್ಮ ವಿಶ್ವದಲ್ಲಿ ಪ್ರಜಾಪ್ರಭುತ್ವ ನಮ್ಮದೇ ಶ್ರೇಷ್ಠ ಅನ್ನುವ ಹಾಗೆ ಒಂದು ಸಂವಿಧಾನದ ಒಂದು ರಚನೆಯನ್ನು ಮಾಡ್ತಾರೆ. ಈ ಸಂವಿಧಾನಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಸಮಯ 2 ವರ್ಷ 11 ತಿಂಗಳು 18 ದಿನಗಳ ಒಂದು ಅವಧಿಯಲ್ಲಿ ಸಂವಿಧಾನವನ್ನು ಪೂರ್ಣ ಮಾಡಿ ಅದು ಸಂವಿಧಾನದ ಸಭೆಯಲ್ಲಿ ನಮ್ಮ ರಾಷ್ಟ್ರ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಿಗೆ ತನ್ನ ಸಂವಿಧಾನವನ್ನು ಸಮರ್ಪಿಸ್ತಾರೆ.